ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಉದ್ಯಾನಗಳ ಸಂರಕ್ಷಣೆ ಕಾಯ್ದೆ 1975ರ ತಿದ್ದುಪಡಿ ಸರ್ಕಾರ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಇದನ್ನು ವಿರೋಧಿಸಿ ಈಗಾಗಲೇ ಅನೇಕ ನಾಗರಿಕರು ಲಾಲ್ಬಾಗ್ನಲ್ಲಿ ಪ್ರತಿಭಟನೆ ಮಾಡ್ತಿರುವಂಥದ್ದು. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಲಾಲ್ಬಾಗ್ನ ಬಂಡೆ ಮೇಲೆ ಈಗಾಗಲೇ ನಮಗೆ ಯಾವುದೇ ರೀತಿಯಾದಂಥ ಉದ್ಯಾನವನಗಳ 5% ಈಗಾಗಲೇ ಸರ್ಕಾರ ಗುತ್ತಿಗೆ ಆಧಾರದ ಮೇಲೆ ಬಳಸಲಿಕ್ಕೆ ಹೊರಟಿದೆ. ಅದನ್ನು ನಾವು ವಿರೋಧಿಸ್ತೀವಿ ಅಂತೇಳಿ ಈಗಾಗಲೇ ಅನೇಕ ನಾಗರಿಕರು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ನಮಗೆ ಈಗಾಗಲೇ ಬೆಂಗಳೂರಿನಲ್ಲಿ ಉಳಿದಿರುವಂಥದ್ದು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಪಾರ್ಕ್ಗಳು. ಅದರಲ್ಲೂ ಸರ್ಕಾರ ಇದರ ಮೇಲೆ ಕಣ್ಣಿಟ್ಟಿದೆ. ಯಾವುದೇ ಕಾರಣಕ್ಕೂ ನಾವು ಈ ಸರ್ಕಾರದ ಖಾಸಗೀಕರಣ ಏನಿದೆ ಅದನ್ನು ನಾವು ತಡೆತೇವೆ ಅಂತೇಳಿ ಒಂದು ಕಡೆ ಇಲ್ಲಿಯ ನಾಗರಿಕರು ಸಹ ಹೇಳ್ತಿರುವಂಥ ಸದ್ಯ ಅವ್ರನ್ನ ನಾನು ಮಾತನಾಡಿಸುವಂಥ ಕೆಲಸ ಮಾಡ್ತೀನಿ. ಸರ್, ಈಗ 1975ರ ಆ್ಯಕ್ಟ್ ಪ್ರಕಾರವಾಗಿ ಈಗ ಮತ್ತೆ ಸರ್ಕಾರದ ಅಂದರೆ ಉದ್ಯಾನವನಗಳೇನಿದೆ ಆ ಉದ್ಯಾನವನಗಳಲ್ಲಿ 5% ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದೆ. ತಾವು ಅದನ್ನು ವಿರೋಧಿಸಿ ಇಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಸರ್ಕಾರಕ್ಕೆ ನಿಮ್ಮ ಬೇಡಿಕೆ ಏನು ಸರ್? ಸರ್ಕಾರ ಹತ್ರ ನಾನು ಬೇಡ್ಕೊಳ್ಳೋದು, ಇವತ್ತು 5% ಅಂತೀರಾ, ನಾವು ಎಲ್ಡರ್ಸು, ಸೀನಿಯರ್ ಸಿಟಿಸನ್ಸು, ಯಂಗ್ ಚಿಲ್ಡ್ರನ್, ದ ಫ್ಯಾಮ್ಲಿ ಅಲ್ಲಿ ಇರೋರು ಅಲ್ಲಿ ಹೋಗಿ ರಿಲ್ಯಾಕ್ಸ್ ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ಜಿಮ್ ಮಾಡ್ತಾರೆ. ಅದನ್ನು 5% ಇವಾಗತ್ತೆ ಹೇಳ್ತಾ ಇದ್ದೀರಾ. ಇನ್ನೂ ಸ್ವಲ್ಪ ದಿವಸ ಬಿಟ್ಟು 10% ಅಂತೀರಾ. ಆಮೇಲೆ ಪಾರ್ಕೇ ಹೋಗಿಬಿಡುತ್ತೆ. ಬೇಡ, ಆ 5% ವಿ ವಿಲ್ ನೆವರ್ ಗಿವ್. ಆ್ಯಂಡ್ ಪಾರ್ಕ್ ಶುಡ್ ರಿಮೈನ್ ಅ ಪಾರ್ಕ್. ಅಷ್ಟೇ ನಾನು ಕೇಳ್ಕೊಳ್ತಾ ಇರೋದು. ಆ ಪಾರ್ಕ್ ಈಸ್ ಅ ಪಾರ್ಕ್. 5% ಕಮರ್ಷಿಯಲೈಸೇಷನ್ಗೂ ಕೊಡೋದಿಲ್ಲ ಎಟ್ ಎನಿ ಕಾಸ್ಟ್. ಥ್ಯಾಂಕ್ ಯು ಸರ್. ಮೇಡಮ್, ಈಗ ಟನಲ್ ಮಾಡಲಿಕ್ಕೂ ಸಹ ಹೊರಟಿದೆ, ಅದೇ ಲಾಲ್ಬಾಗ್ನಲ್ಲಿ ಬರ್ತಿದೆ. ತಾವು ವಿರೋಧಕ್ಕೆ ಅಂತಲೇ ಪ್ರತ್ಯೇಕವಾಗಿ ಪ್ರತಿಭಟನೆ ಮಾಡ್ತಾರೆ. ನಿಮ್ಮ ಬೇಡಿಕೆ ಏನು ಮ್ಯಾಮ್? ಹೇಳೋಗೆ ಇದು ಪ್ರಿಸರ್ವೇಷನ್ ಅಂತ ಹೇಳ್ತಾರೆ. 1975 ಪಾರ್ಕ್ ಪ್ರಿಸರ್ವೇಷನ್ ಅಂತ ಹೇಳೋದು. ಸೊ ನೀವು 5% ತೆಗಿತಿದ್ರೆ ಏನು ಪ್ರಿಸರ್ವ್ ಮಾಡ್ತಿದ್ದೀರಾ? ಸೊ ಇಲ್ಲಿ ಲಾಲ್ಬಾಗ್ ಅಂತ ಪರ್ಟಿಕ್ಯುಲರ್ ಇಂತಕ್ಕೆ ತೊಗೊಂಡಿರೋದು ಅಂದರೆ ಇದು ತುಂಬ ದೊಡ್ಡದಿದೆ. ಅಕಸ್ಮಾತ್ 5% ಇಲ್ಲಿಗೆ ಆಲ್ಮೋಸ್ಟ್ 12ರಿಂದ 13 ಎಕರೆ ಬರುತ್ತೆ. 12ರಿಂದ 13 ಎಕರೆಗೆ ಎಷ್ಟು ಗಿಡಗಳಿದೆ, ಎಷ್ಟು ಮರಗಳಿದೆ, ಇದನ್ನ ಎಲ್ಲ ನೀವು ಇವಾಗೆ ಕಡಿದ್ರೆ ಏನು ಕತೆ? ಅದೇ ಸರ್ ಹೇಳಿದಾಗ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ, ಇನ್ನೊಂದು 6 ತಿಂಗಳು ಹೋದ್ರೆ ನೀವು 10% 12% ಅಂದರೆ ಎಷ್ಟು ಎಕರೆಗಳ ಜಾಗ ನಾವು ಹೋಗುತ್ತೆ ಸರ್. ಸೊ ಅದು ಪ್ರಿಸರ್ವೇಷನ್ ಅನ್ನೋದು ಏನಕ್ಕೆ ನಾವು ಕಾಪಾಡಬೇಕು ಅಂತ. ಈ ಪ್ರಿಸರ್ವೇಷನ್ ಆಗ್ತಿಲ್ವಲ್ಲ 5% ಹೋಗ್ತಿರೋದ್ರಿಂದ. ಮ್ಯಾಮ್, ತಾವು ಕೂಡ ಬಂದಿದ್ದೀರಾ. ಇಲ್ಲಿ ಟನಲ್ ಆಗಿರ್ಬೋದು ಮತ್ತೆ ಉದ್ಯಾನವನಗಳ 5% ಶೇಕಡವಾರು ಅಷ್ಟು ಖಾಸಗೀಕರಣ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ತಾವೇನು ಹೇಳ್ತೀರಾ ಮ್ಯಾಮ್? ನಮಸ್ಕಾರ. ಈಗ ಒನ್ಸ್ ಅಪಾನ್ ಎ ಟೈಮ್ ಗಾರ್ಡನ್ ಸಿಟಿ ಅಂತ ಹೇಳ್ತಾ ಇದ್ವಿ ಬೆಂಗಳೂರನ್ನ. ಆ್ಯಂಡ್ ಓವರ್ ದಿ ಇಯರ್ಸ್ ಗಾರ್ಬೇಜ್ ಸಿಟಿ ಆಯಿತು. ಇವಾಗ ನಮಗೆ ಉಳಿದಿರೋದು ಗ್ರೀನ್ ಸ್ಪೇಸಸ್ ಬೆಂಗಳೂರಲ್ಲಿ ಅಂದರೆ ಬರೀ ನಮ್ಮ ಉದ್ಯಾನವನಗಳು. ಅದರಲ್ಲೇ ನೀವು 5% ತೊಗೋತೀರಾ ಅಂದರೆ, ಈಗ ನಾವು ಕಮ್ಯುನಿಟಿ ಎಂಗೇಜ್ಮೆಂಟ್ಗೆ ಪಾರ್ಕ್ಗೆ ಬಂದು ಮಕ್ಕಳು, ಸೀನಿಯರ್ ಸಿಟಿಸನ್ಸು, ಬೇರೆ ನಾಗರಿಕರೆಲ್ಲ ಬಂದು ಒಗ್ಗಟ್ಟಾಗಿ ದೇ ಹ್ಯಾವ್ ದೇರ್ ಓನ್ ಟೈಮ್, ದೇ ಹ್ಯಾವ್ ದೇರ್ ರೀಚಾರ್ಜ್, ದೇ ಪ್ಲೇ, ದೇ ಸಿಟ್, ದೇ ಟಾಕ್ ಆ್ಯಂಡ್ ಎವ್ರಿಥಿಂಗ್. ಈಗ ನಾವು ಪಾರ್ಕಿಂದನೇ 5% ರೆಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸಮ್ಮರ್ ನಾವು ನೋಡ್ತಾ ಇದ್ದೀವಿ ಹೆಂಗಿದೆ, ಬೇಸಿಗೆ ಹೆಂಗೆ ಟೆಂಪ್ರೇಚರ್ಸ್ ಎಲ್ಲ ಸೋರ್ ಆಗ್ತಾ ಇದೆ ಅಂತ. ಅದಕ್ಕೆ ನಾವು ಅದರಿಂದ ವಿ ಆರ್ ನಾಟ್ ಫೈಂಡಿಂಗ್ ಸೊಲ್ಯೂಷನ್ಸ್. ನಾವು ಡಿಸಾಸ್ಟರ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಬೆಂಗಳೂರು ಜಾಗ್ರಫಿಕಲಿ ಬ್ಲೆಸ್ಡ್ ಜಾಗ. ನಾವು ವಿ ಆರ್ ಬ್ಲೆಸ್ಡ್ ಟು ಬಿ ಬಾರ್ನ್ ಇನ್ ಅ ಪ್ಲೇಸ್ ಲೈಕ್ ದಿಸ್. ಅದನ್ನು ನಾವು ನೋಡಿಕೊಂಡು ಮುಂದಿನ ಪೀಳಿಗೆಗೆ, ನಮ್ಮ ಫ್ಯೂಚರ್ ಜನರೇಷನ್ಗೆ ಸೇವ್ ಮಾಡೋಕ್ಕಿಂತ ವಾಟ್ ಎವರ್ ಲಿಟಲ್ ಲಂಗ್ ಸ್ಪೇಸ್, ಗ್ರೀನ್ ಸ್ಪೇಸಸ್ ವಿ ಆರ್ ಲೆಫ್ಟ್ ವಿತ್, ವಿ ಆರ್ ಥಿಂಕಿಂಗ್ ಅಬೌಟ್ ಡಿಸ್ಟ್ರಕ್ಟಿಂಗ್ ಮೋರ್. ಇನ್ನೂ ಜಾಸ್ತಿ ಡಿಸಾಸ್ಟರ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಾವು. ಸೊ ಈ ಥರ ಸಿಟಿ ನಾವು ನಮ್ಮ ಫ್ಯೂಚರ್ ಜನರೇಷನ್ಗೆ ಗಿಫ್ಟ್ ಮಾಡೋದಾ, ಇಲ್ಲ ಡು ವಿ ವಾಂಟ್ ಟು ಗಿಫ್ಟ್ ಅ ಹೆಲ್ದಿ ಸಿಟಿ ವಿತ್ ಕ್ಲೀನ್ ಏರ್, ಕ್ಲೀನ್ ವಾಟರ್, ವಿತ್ ಎವ್ರಿಥಿಂಗ್ ಕ್ಲೀನ್? ನೇಚರ್ ನಮಗೆ ಗಿಫ್ಟ್ ಥರ ಕೊಟ್ಟಿದೆ ಎಲ್ಲ, ಏರ್, ವಾಟರ್, ಎವ್ರಿಥಿಂಗ್. ನಾವು ಅದನ್ನು ಹಾಳು ಮಾಡಿ ಈ ಥರ ಗಿಫ್ಟ್ ಫ್ಯೂಚರ್ ಜನರೇಷನ್ಗೆ ಕೊಡೋದು, ಐ ಥಿಂಕ್ ಇಟ್ ಈಸ್ ಅ ವೆರಿ ಬಿಗ್ ಬ್ಲಂಡರ್. ಥ್ಯಾಂಕ್ ಯು. ಇದಿಷ್ಟು ಇಲ್ಲಿಯ ನಾಗರಿಕರ ಮಾತಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಸರ್ಕಾರ ಏನು ತಿದ್ದುಪಡಿ ತಂದಿದೆ ಅದನ್ನು ನಾವು ಒಪ್ಪೋದಿಲ್ಲ ಅಂತೇಳಿ ಇಲ್ಲಿಯ ನಾಗರಿಕರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.